ನೀವು, ನಾನೊಂದು ಕಥೆಯ ಹೇಳುವೆ. ಮಗನಿಗೆ ತಾಯಿ ಶಾಪವ ಕೊಟ್ಟ ಕಥೆಯ ಹೇಳುವೆ. ಕೇಳುವಿರಾ ನೀವು, ನಾನೊಂದು ಕಥೆಯ ಹೇಳುವೆ. ಮಗನಿಗೆ ತಾಯಿ ಶಾಪವ ಕೊಟ್ಟ ಕಥೆಯ ಹೇಳುವೆ. ಮಗನಿಗೆ ತಾಯಿ ಶಾಪವ ಕೊಟ್ಟ ಕಥೆಯ ಹೇಳುವೆ. ಸವಿತೃ ತನ್ನ ಹೆಂಡತಿಯ ಶಂಕಿಸಿದ, ಜಗದ ಆರಂಭಿಕ ಸತ್ಯ ನ್ಯಾಯದೊಡೆಯನು. ಧರ್ಮದ ಪ್ರಭು ಸ್ವಾಮಿ ಶ್ರೀ ಸೂರ್ಯದೇವನು, ಬ್ರಹ್ಮಾಂಡದೊಡೆಯನು ಕಶ್ಯಪನ ಕುವರನು. ಅನೇಕ ವರ್ಷಗಳು ಸುಖ ಸಂಸಾರವ ಮಾಡಿ ಸನ್ನಾದೇವಿ ಯಮವೈವಸ್ವತ ಯಮುನಿಯ ಹೆತ್ತಳು. ಕೇಳುವಿರಾ ನೀವು, ನಾನೊಂದು ಕಥೆಯ ಹೇಳುವೆ. ಮಗನಿಗೆ ತಾಯಿ ಶಾಪವ ಕೊಟ್ಟ ಕಥೆಯ ಹೇಳುವೆ. ಸೂರ್ಯನ ಪ್ರಖರತೆ ಶಾಖತಾಳದ ಸಂಜ್ಞಾ, ತನ್ನ ಛಾಯೆಗೆ ಜೀವವನ್ನೇ ತುಂಬಿಸಿ ಛಾಯೆ ಸೂರ್ಯ ಕೇಳಿರೆ ತಾ ಹೇಳ್ವೆ ಎಂದಳು. ಯಮನು ಮಲತಾಯಿ ನಿಂದೆಯ ಸಹಿಸದೆ ಒದೆಯಲು ಛಾಯೆಯು ಯಮಗೆ ಶಾಪವಿತ್ತಳು. ಕಾಲಲ್ಲಿ ಹುಳು ಬೀಳಲೆಂದು ಶಪಿಸಿ ಬಿಟ್ಟಳು. ಕೇಳುವಿರಾ ನೀವು, ನಾನೊಂದು ಕಥೆಯ ಹೇಳುವೆ. ಮಗನಿಗೆ ತಾಯಿ ಶಾಪವ ಕೊಟ್ಟ ಕಥೆಯ ಹೇಳುವೆ. ಯಮನ ಕಾಲದು ರಣದಿ ಊದಿಕೊಳ್ಳಲು ಸೂರ್ಯನು ಹುಂಜವ ಸೃಷ್ಟಿಸಿ ಕೊಟ್ಟನು. ರಾತ್ರಿ ಪೂರ್ಣ ಹುಳುವ ತಿಂದ ಮೇಲೆ ಕುಕ್ಕುಟ, ರವಿಯಾಜ್ಞೆಯಂತೆ ಮುಂಜಾನೆ ಕೂಗಿತು. ಮಾವನ ಆಜ್ಞೆಗೆ ರವಿ ಕಿರಣವ ತುಂಡರಿಸಿಕೊಂಡು ವಿಷ್ಣುವಿಗೆ ಸುದರ್ಶನ ಚಕ್ರವಾಯಿತು. ಕೇಳುವಿರಾ ನೀವು, ನಾನೊಂದು ಕಥೆಯ ಹೇಳುವೆ. ಮಗನಿಗೆ ತಾಯಿ ಶಾಪವ ಕೊಟ್ಟ ಕಥೆಯ ಹೇಳುವೆ. ಶಿವನಿಗೆ ಕಿರಣವು ತ್ರಿಶೂಲವಾಯಿತು, ಇಂದ್ರಗೆ ಕಿರಣವು ವಜ್ರಾಯುಧವಾಯಿತು. ಶಿವನಿಗೆ ಕಿರಣವು ತ್ರಿಶೂಲವಾಯಿತು, ಇಂದ್ರಗೆ ಕಿರಣವು ವಜ್ರಾಯುಧವಾಯಿತು. ಸತಿಪತಿ ಸೇರಿದರೂ ಲೋಕ ನಲಿ ನಲಿಯಿತು, ಜಗದಾರಂಭಕನ ಕೃಪೆಗೆ ಲೋಕ ಬೆಳಗಿತು. ಕೇಳುವಿರಾ ನೀವು, ನಾನೊಂದು ಕಥೆಯ ಹೇಳುವೆ. ಮಗನಿಗೆ ತಾಯಿ ಶಾಪವ ಕೊಟ್ಟ ಕಥೆಯ ಹೇಳುವೆ. ಕೇಳುವಿರಾ ನೀವು,
ನಾನೊಂದು ಕಥೆಯ ಹೇಳುವೆ, ಮಗನಿಗೆ ತಾಯಿ ಶಾಪವ ಕೊಟ್ಟ ಕಥೆಯ ಹೇಳುವೆ, ಮಗನಿಗೆ ತಾಯಿ ಶಾಪವ ಕೊಟ್ಟ ಕಥೆಯ ಹೇಳುವೆ, ಮಗನಿಗೆ ತಾಯಿ ಶಾಪವ ಕೊಟ್ಟ ಕಥೆಯ ಹೇಳುವೆ. उदये ब्रह्मस्वरूपाय मध्याह्नेषु महेश्वरः अस्तमाने स्वयं विष्णुः त्रयीमूर्तिः देवाकरः जपाकुसुम संकाशं काश्यपेयं महाद्युतिं तमोघ्नं सर्वलोकानां प्रणतोऽस्मि दिवाकरं प्रणतोऽस्मि दिवाकरं प्रणतोऽस्मि दिवाकरम्. ಚಲನ ನೀನೇ ಚೇತನ ಸ್ವಾಮಿ ಆದಿತ್ಯನೇ, ನೀನೆ ಚಲನ ನೀನೇ ಚೇತನ ಸ್ವಾಮಿ ಆದಿತ್ಯನೇ, ಮುಕ್ಕೋಟಿ ಅವತಾರವು ನೀ ಸೂರ್ಯ ದೇವನೇ, ನೀನೆ ಚಲನ ನೀನೇ ಚೇತನ ಸ್ವಾಮಿ ಆದಿತ್ಯನೇ, ನೀನೆ ಚಲನ ನೀನೇ ಚೇತನ ಸ್ವಾಮಿ ಆದಿತ್ಯನೇ. ಮುಕ್ಕೋಟಿ ಅವತಾರಿ ಶ್ರೀರಾಮ ನೀನಂತೆ, ಶ್ರೀಲಕ್ಷ್ಮಿ ಸರಸ್ವತಿ ಶಕ್ತಿಯರು ನೀನಂತೆ, ಮುಕ್ಕೋಟಿ ಅವತಾರಿ ಪರಶಿವನು ನೀನಂತೆ, ಮುಕ್ಕೋಟಿ ಅವತಾರಿ ಪರಶಿವನು ನೀನಂತೆ, ಮೂಲೋಕದಲ್ಲಿ ಉಳಿವು ನೀನೇ ಆದಿತ್ಯನೇ, ಮೂಲೋಕದಲ್ಲಿ ಉಳಿವು ನೀನೇ ಆದಿತ್ಯನೇ, ಮುಕ್ಕೋಟಿ ಅವತಾರವು ನೀ ಸೂರ್ಯ ದೇವನೇ, ನೀನೆ ಚಲನ ನೀನೇ ಚೇತನ ಸ್ವಾಮಿ ಆದಿತ್ಯನೇ, ನೀನೆ ಚಲನ ನೀನೇ ಚೇತನ ಸ್ವಾಮಿ ಆದಿತ್ಯನೇ. ಮುಕ್ಕೋಟಿ ಅವತಾರಿ ಆಂಜನೇಯ ನೀನಂತೆ, ಮುಕ್ಕೋಟಿ ಅವತಾರಿ ಗಣಪ ಕೃಷ್ಣ ನೀನಂತೆ, ಮುಕ್ಕೋಟಿ ಅವತಾರಿ
ಚಲನ ನೀನೇ ಚೇತನ ಸ್ವಾಮಿ ಆದಿತ್ಯನೇ ಮುಕ್ಕೋಟಿ ಅವತಾರವು ನೀ ಸೂರ್ಯ ದೇವನೇ ನೀನೆ ಚಲನ ನೀನೇ ಚೇತನ ಸ್ವಾಮಿ ಆದಿತ್ಯನೇ ನೀನೆ ಚಲನ ನೀನೇ ಚೇತನ ಸ್ವಾಮಿ ಆದಿತ್ಯನೇ ಕೇಳುವಿರಾ ನೀವು ನಾನೊಂದು ಕಥೆಯ ಹೇಳುವೆ ಮಗನಿಗೆ ತಾಯಿ ಶಾಪವ ಕೊಟ್ಟ ಕಥೆಯ ಹೇಳುವೆ ಕೇಳುವಿರಾ ನೀವು ನಾನೊಂದು ಕಥೆಯ ಹೇಳುವೆ ಮಗನಿಗೆ ತಾಯಿ ಶಾಪವ ಕೊಟ್ಟ ಕಥೆಯ ಹೇಳುವೆ ಮಗನಿಗೆ ತಾಯಿ ಶಾಪವ ಕೊಟ್ಟ ಕಥೆಯ ಹೇಳುವೆ ಸವಿತೃ ತನ್ನ ಹೆಂಡತಿಯ ಶಂಕಿಸಿದ ಜಗದ ಆರಂಭಿಕ ಸತ್ಯ ನ್ಯಾಯದೊಡೆಯನು ಧರ್ಮದ ಪ್ರಭು ಸ್ವಾಮಿ ಶ್ರೀ ಸೂರ್ಯದೇವನು ಬ್ರಹ್ಮಾಂಡದೊಡೆಯನು ಕಶ್ಯಪನ ಕುವರನು ಅನೇಕ ವರ್ಷಗಳು ಸುಖ ಸಂಸಾರವ ಮಾಡಿ ಸನ್ನಾದೇವಿ ಯಮವೈವಸ್ವತಯ ಮುನಿಯ ಹೆತ್ತಳು ಕೇಳುವಿರಾ ನೀವು ನಾನೊಂದು ಕಥೆಯ ಹೇಳುವೆ ಮಗನಿಗೆ ತಾಯಿ ಶಾಪವ ಕೊಟ್ಟ ಕಥೆಯ ಹೇಳುವೆ ಸೂರ್ಯನ ಪ್ರಖರತೆ ಶಾಖತಾಳದ ಸಂಜ್ಞಾ ತನ್ನ ಛಾಯೆಗೆ ಜೀವವನ್ನೇ ತುಂಬಿಸಿ ಛಾಯೆ ಸೂರ್ಯ ಕೇಳಿರೆ ತಾ ಹೇಳ್ವೆ ಎಂದಳು ಯಮನು ಮಲತಾಯಿ ನಿಂದೆಯ ಸಹಿಸದೆ ಒದೆಯಲು ಛಾಯೆಯು ಯಮಗೆ ಶಾಪವಿತ್ತಳು ಕಾಲಲ್ಲಿ ಹುಳು ಬೀಳಲೆಂದು ಶಪಿಸಿ ಬಿಟ್ಟಳು ಕೇಳುವಿರಾ ನೀವು ನಾನೊಂದು ಕಥೆಯ ಹೇಳುವೆ ಮಗನಿಗೆ ತಾಯಿ ಶಾಪವ ಕೊಟ್ಟ ಕಥೆಯ ಹೇಳುವೆ ಯಮನ ಕಾಲದು ರಣದಿ ಊದಿಕೊಳ್ಳಲು ಸೂರ್ಯನು ಹುಂಜವ ಸೃಷ್ಟಿಸಿ ಕೊಟ್ಟನು ರಾತ್ರಿ ಪೂರ್ಣ ಹುಳುವ ತಿಂದ ಮೇಲೆ ಕುಕ್ಕುಟ ರವಿಯಾಜ್ಞೆಯಂತೆ ಮುಂಜಾನೆ ಕೂಗಿತು ಮಾವನ ಆಜ್ಞೆಗೆ ರವಿ ಕಿರಣವ ತುಂಡರಿಸಿಕೊಂಡು ವಿಷ್ಣುವಿಗೆ ಸುದರ್ಶನ ಚಕ್ರವಾಯಿತು ಕೇಳುವಿರಾ ನೀವು ನಾನೊಂದು ಕಥೆಯ ಹೇಳುವೆ ಮಗನಿಗೆ ತಾಯಿ ಶಾಪವ ಕೊಟ್ಟ ಕಥೆಯ ಹೇಳುವೆ ಶಿವನಿಗೆ ಕಿರಣವು
ತ್ರಿಶೂಲವಾಯಿತು ಇಂದ್ರಗೆ ಕಿರಣವು ವಜ್ರಾಯುಧವಾಯಿತು. ಶಿವನಿಗೆ ಕಿರಣವು ತ್ರಿಶೂಲವಾಯಿತು ಇಂದ್ರಗೆ ಕಿರಣವು ವಜ್ರಾಯುಧವಾಯಿತು. ಸತಿಪತಿ ಸೇರಿದರೂ ಲೋಕ ನಲಿ ನಲಿಯಿತು. ಜಗದಾರಂಭಕನ ಕೃಪೆಗೆ ಲೋಕ ಬೆಳಗಿತು. ಕೇಳುವಿರಾ ನೀವು ನಾನೊಂದು ಕಥೆಯ ಹೇಳುವೆ, ಮಗನಿಗೆ ತಾಯಿ ಶಾಪವ ಕೊಟ್ಟ ಕಥೆಯ ಹೇಳುವೆ. ಕೇಳುವಿರಾ ನೀವು ನಾನೊಂದು ಕಥೆಯ ಹೇಳುವೆ, ಮಗನಿಗೆ ತಾಯಿ ಶಾಪವ ಕೊಟ್ಟ ಕಥೆಯ ಹೇಳುವೆ. ಮಗನಿಗೆ ತಾಯಿ ಶಾಪವ ಕೊಟ್ಟ ಕಥೆಯ ಹೇಳುವೆ. ಮಗನಿಗೆ ತಾಯಿ ಶಾಪವ ಕೊಟ್ಟ ಕಥೆಯ ಹೇಳುವೆ. उदये ब्रह्मस्वरूपाय मध्याह्नेषु महेश्वरः अस्तमाने स्वयं विष्णुः त्रयीमूर्तिः देवाकरः जपाकुसुम संकाशं काश्यपेयं महाद्युतिं तमोघ्नं सर्वलोकानां प्रणतोऽस्मि दिवाकरं प्रणतोऽस्मि दिवाकरं प्रणतोऽस्मि दिवाकरम्। ಚಲನ ನೀನೇ ಚೇತನ ಸ್ವಾಮಿ ಆದಿತ್ಯನೇ, ನೀನೆ ಚಲನ ನೀನೇ ಚೇತನ ಸ್ವಾಮಿ ಆದಿತ್ಯನೇ. ಮುಕ್ಕೋಟಿ ಅವತಾರವು ನೀ ಸೂರ್ಯ ದೇವನೇ, ನೀನೆ ಚಲನ ನೀನೇ ಚೇತನ ಸ್ವಾಮಿ ಆದಿತ್ಯನೇ, ನೀನೆ ಚಲನ ನೀನೇ ಚೇತನ ಸ್ವಾಮಿ ಆದಿತ್ಯನೇ. ಮುಕ್ಕೋಟಿ ಅವತಾರಿ ಶ್ರೀರಾಮ ನೀನಂತೆ, ಶ್ರೀಲಕ್ಷ್ಮಿ ಸರಸ್ವತಿ ಶಕ್ತಿಯರು ನೀನಂತೆ. ಮುಕ್ಕೋಟಿ ಅವತಾರಿ ಶ್ರೀರಾಮ ನೀನಂತೆ, ಶ್ರೀಲಕ್ಷ್ಮಿ ಸರಸ್ವತಿ ಶಕ್ತಿಯರು ನೀನಂತೆ. ಮುಕ್ಕೋಟಿ ಅವತಾರಿ ಪರಶಿವನು ನೀನಂತೆ, ಮುಕ್ಕೋಟಿ ಅವತಾರಿ ಪರಶಿವನು ನೀನಂತೆ. ಮೂಲೋಕದಲ್ಲಿ ಉಳಿವು ನೀನೇ ಆದಿತ್ಯನೇ, ಮೂಲೋಕದಲ್ಲಿ ಉಳಿವು ನೀನೇ ಆದಿತ್ಯನೇ. ಮುಕ್ಕೋಟಿ ಅವತಾರವು ನೀ ಸೂರ್ಯ ದೇವನೇ, ನೀನೆ ಚಲನ ನೀನೇ ಚೇತನ ಸ್ವಾಮಿ ಆದಿತ್ಯನೇ, ನೀನೆ
ಚಲನ ನೀನೇ ಚೇತನ ಸ್ವಾಮಿ ಆದಿತ್ಯನೇ. ಮುಕ್ಕೋಟಿ ಅವತಾರಿ ಆಂಜನೇಯ ನೀನಂತೆ, ಮುಕ್ಕೋಟಿ ಅವತಾರಿ ಗಣಪ ಕೃಷ್ಣ ನೀನಂತೆ. ಮುಕ್ಕೋಟಿ ಅವತಾರಿ ಆಂಜನೇಯ ನೀನಂತೆ, ಮುಕ್ಕೋಟಿ ಅವತಾರಿ ಗಣಪ ಕೃಷ್ಣ ನೀನಂತೆ. ನದಿ ನದ ಗಿರಿಝರಿಯು ನೀನಂತೆ ಸೂರ್ಯನೇ, ನದಿ ನದ ಗಿರಿಝರಿಯು ನೀನಂತೆ ಸೂರ್ಯನೇ. ಮುಕ್ಕೋಟಿ ಅವತಾರಿ ನಮಿಸುವೆ ಆದಿತ್ಯನೇ, ಮುಕ್ಕೋಟಿ ಅವತಾರಿ ನಮಿಸುವೆ ಆದಿತ್ಯನೇ. ಮುಕ್ಕೋಟಿ ಅವತಾರವು ನೀನಂತೆ ದೇವನೇ, ನೀನೆ ಚಲನ ನೀನೇ ಚೇತನ ಸ್ವಾಮಿ ಆದಿತ್ಯನೇ. ನೀನೆ ಚಲನ ನೀನೇ ಚೇತನ ಸ್ವಾಮಿ ಆದಿತ್ಯನೇ. ಮುಕ್ಕೋಟಿ ಅವತಾರವು ನೀ ಸೂರ್ಯ ದೇವನೇ, ನೀನೆ ಚಲನ ನೀನೇ ಚೇತನ ಸ್ವಾಮಿ ಆದಿತ್ಯನೇ. ನೀನೆ ಚಲನ ನೀನೇ ಚೇತನ ಸ್ವಾಮಿ ಆದಿತ್ಯನೇ. ಕೇಳುವಿರಾ ನೀವು ನಾನೊಂದು ಕಥೆಯ ಹೇಳುವೆ, ಮಗನಿಗೆ ತಾಯಿ ಶಾಪವ ಕೊಟ್ಟ ಕಥೆಯ ಹೇಳುವೆ. ಕೇಳುವಿರಾ ನೀವು ನಾನೊಂದು ಕಥೆಯ ಹೇಳುವೆ, ಮಗನಿಗೆ ತಾಯಿ ಶಾಪವ ಕೊಟ್ಟ ಕಥೆಯ ಹೇಳುವೆ. ಮಗನಿಗೆ ತಾಯಿ ಶಾಪವ ಕೊಟ್ಟ ಕಥೆಯ ಹೇಳುವೆ. ಸವಿತೃ ತನ್ನ ಹೆಂಡತಿಯ ಶಂಕಿಸಿದ, ಜಗದ ಆರಂಭಿಕ ಸತ್ಯ ನ್ಯಾಯದೊಡೆಯನು. ಧರ್ಮದ ಪ್ರಭು ಸ್ವಾಮಿ ಶ್ರೀ ಸೂರ್ಯದೇವನು, ಬ್ರಹ್ಮಾಂಡದೊಡೆಯನು ಕಶ್ಯಪನ ಕುವರನು. ಅನೇಕ ವರ್ಷಗಳು ಸುಖ ಸಂಸಾರವ ಮಾಡಿ ಸನ್ನಾದೇವಿ ಯಮವೈವಸ್ವತ ಯಮುನಿಯ ಹೆತ್ತಳು. ಕೇಳುವಿರಾ ನೀವು ನಾನೊಂದು ಕಥೆಯ ಹೇಳುವೆ, ಮಗನಿಗೆ ತಾಯಿ ಶಾಪವ ಕೊಟ್ಟ ಕಥೆಯ ಹೇಳುವೆ. ಸೂರ್ಯನ ಪ್ರಖರತೆ ಶಾಖತಾಳದ ಸಂಜ್ಞಾ, ತನ್ನ ಛಾಯೆಗೆ ಜೀವವನ್ನೇ ತುಂಬಿಸಿ. ಛಾಯೆ ಸೂರ್ಯ ಕೇಳಿರೆ ತಾ ಹೇಳ್ವೆ ಎಂದಳು. ಯಮನು ಮಲತಾಯಿ ನಿಂದೆಯ ಸಹಿಸದೆ, ಒದೆಯಲು ಛಾಯೆಯು ಯಮಗೆ ಶಾಪವಿತ್ತಳು. ಕಾಲಲ್ಲಿ ಹುಳು ಬೀಳಲೆಂದು ಶಪಿಸಿ ಬಿಟ್ಟಳು. ಕೇಳುವಿರಾ ನೀವು ನಾನೊಂದು ಕಥೆಯ ಹೇಳುವೆ, ಮಗನಿಗೆ ತಾಯಿ ಶಾಪವ ಕೊಟ್ಟ ಕಥೆಯ ಹೇಳುವೆ.
ಯಮನ ಕಾಲದು ರಣದಿ ಊದಿಕೊಳ್ಳಲು ಸೂರ್ಯನು ಹುಂಜವ ಸೃಷ್ಟಿಸಿ ಕೊಟ್ಟನು. ರಾತ್ರಿ ಪೂರ್ಣ ಹುಳುವ ತಿಂದ ಮೇಲೆ ಕುಕ್ಕುಟ ರವಿಯಾಜ್ಞೆಯಂತೆ ಮುಂಜಾನೆ ಕೂಗಿತು. ಮಾವನ ಆಜ್ಞೆಗೆ ರವಿ ಕಿರಣವ ತುಂಡರಿಸಿಕೊಂಡು ವಿಷ್ಣುವಿಗೆ ಸುದರ್ಶನ ಚಕ್ರವಾಯಿತು. ಕೇಳುವಿರಾ ನೀವು ನಾನೊಂದು ಕಥೆಯ ಹೇಳುವೆ, ಮಗನಿಗೆ ತಾಯಿ ಶಾಪವ ಕೊಟ್ಟ ಕಥೆಯ ಹೇಳುವೆ. ಶಿವನಿಗೆ ಕಿರಣವು ತ್ರಿಶೂಲವಾಯಿತು, ಇಂದ್ರಗೆ ಕಿರಣವು ವಜ್ರಾಯುಧವಾಯಿತು. ಶಿವನಿಗೆ ಕಿರಣವು ತ್ರಿಶೂಲವಾಯಿತು, ಇಂದ್ರಗೆ ಕಿರಣವು ವಜ್ರಾಯುಧವಾಯಿತು. ಸತಿಪತಿ ಸೇರಿದರೂ ಲೋಕ ನಲಿ ನಲಿಯಿತು, ಜಗದಾರಂಭಕನ ಕೃಪೆಗೆ ಲೋಕ ಬೆಳಗಿತು. ಕೇಳುವಿರಾ ನೀವು ನಾನೊಂದು ಕಥೆಯ ಹೇಳುವೆ, ಮಗನಿಗೆ ತಾಯಿ ಶಾಪವ ಕೊಟ್ಟ ಕಥೆಯ ಹೇಳುವೆ. ಕೇಳುವಿರಾ ನೀವು ನಾನೊಂದು ಕಥೆಯ ಹೇಳುವೆ, ಮಗನಿಗೆ ತಾಯಿ ಶಾಪವ ಕೊಟ್ಟ ಕಥೆಯ ಹೇಳುವೆ. ಮಗನಿಗೆ ತಾಯಿ ಶಾಪವ ಕೊಟ್ಟ ಕಥೆಯ ಹೇಳುವೆ. ಮಗನಿಗೆ ತಾಯಿ ಶಾಪವ ಕೊಟ್ಟ ಕಥೆಯ ಹೇಳುವೆ. उदये ब्रह्मस्वरूपाय मध्याह्नेषु महेश्वरः अस्तमाने स्वयं विष्णुः त्रयीमूर्तिः देवाकरः जपाकुसुम संकाशं काश्यपेयं महाद्युतिं तमोघ्नं सर्वलोकानां प्रणतोऽस्मि दिवाकरं प्रणतोऽस्मि दिवाकरं प्रणतोऽस्मि दिवाकरम्। ಚಲನ ನೀನೇ ಚೇತನ ಸ್ವಾಮಿ ಆದಿತ್ಯನೇ, ನೀನೆ ಚಲನ ನೀನೇ ಚೇತನ ಸ್ವಾಮಿ ಆದಿತ್ಯನೇ. ಮುಕ್ಕೋಟಿ ಅವತಾರವು ನೀ ಸೂರ್ಯ ದೇವನೇ, ನೀನೆ ಚಲನ ನೀನೇ ಚೇತನ ಸ್ವಾಮಿ ಆದಿತ್ಯನೇ, ನೀನೆ ಚಲನ ನೀನೇ ಚೇತನ ಸ್ವಾಮಿ ಆದಿತ್ಯನೇ.
ಮುಕ್ಕೋಟಿ ಅವತಾರಿ ಶ್ರೀರಾಮ ನೀನಂತೆ, ಶ್ರೀಲಕ್ಷ್ಮಿ ಸರಸ್ವತಿ ಶಕ್ತಿಯರು ನೀನಂತೆ, ಮುಕ್ಕೋಟಿ ಅವತಾರಿ ಪರಶಿವನು ನೀನಂತೆ, ಮುಕ್ಕೋಟಿ ಅವತಾರಿ ಪರಶಿವನು ನೀನಂತೆ, ಮೂಲೋಕದಲ್ಲಿ ಉಳಿವು ನೀನೇ ಆದಿತ್ಯನೇ, ಮೂಲೋಕದಲ್ಲಿ ಉಳಿವು ನೀನೇ ಆದಿತ್ಯನೇ, ಮುಕ್ಕೋಟಿ ಅವತಾರವು ನೀ ಸೂರ್ಯ ದೇವನೇ, ನೀನೆ ಚಲನ ನೀನೆ ಚೇತನ ಸ್ವಾಮಿ ಆದಿತ್ಯನೇ, ನೀನೆ ಚಲನ ನೀನೆ ಚೇತನ ಸ್ವಾಮಿ ಆದಿತ್ಯನೇ. ಮುಕ್ಕೋಟಿ ಅವತಾರಿ ಆಂಜನೇಯ ನೀನಂತೆ, ಮುಕ್ಕೋಟಿ ಅವತಾರಿ ಗಣಪ ಕೃಷ್ಣ ನೀನಂತೆ, ಮುಕ್ಕೋಟಿ ಅವತಾರಿ ಆಂಜನೇಯ ನೀನಂತೆ, ಮುಕ್ಕೋಟಿ ಅವತಾರಿ ಗಣಪ ಕೃಷ್ಣ ನೀನಂತೆ, ನದಿ ನದ ಗಿರಿಝರಿಯು ನೀನಂತೆ ಸೂರ್ಯನೇ, ನದಿ ನದ ಗಿರಿಝರಿಯು ನೀನಂತೆ ಸೂರ್ಯನೇ, ಮುಕ್ಕೋಟಿ ಅವತಾರಿ ನಮಿಸುವೆ ಆದಿತ್ಯನೇ, ಮುಕ್ಕೋಟಿ ಅವತಾರಿ ನಮಿಸುವೆ ಆದಿತ್ಯನೇ, ಮುಕ್ಕೋಟಿ ಅವತಾರವು ನೀನಂತೆ ದೇವನೇ, ನೀನೆ ಚಲನ ನೀನೆ ಚೇತನ ಸ್ವಾಮಿ ಆದಿತ್ಯನೇ, ನೀನೆ ಚಲನ ನೀನೆ ಚೇತನ ಸ್ವಾಮಿ ಆದಿತ್ಯನೇ, ಮುಕ್ಕೋಟಿ ಅವತಾರವು ನೀ ಸೂರ್ಯ ದೇವನೇ, ನೀನೆ ಚಲನ ನೀನೆ ಚೇತನ ಸ್ವಾಮಿ ಆದಿತ್ಯನೇ, ನೀನೆ ಚಲನ ನೀನೆ ಚೇತನ ಸ್ವಾಮಿ ಆದಿತ್ಯನೇ. ಕೇಳುವಿರಾ ನೀವು ನಾನೊಂದು ಕಥೆಯ ಹೇಳುವೆ, ಮಗನಿಗೆ ತಾಯಿ ಶಾಪವ ಕೊಟ್ಟ ಕಥೆಯ ಹೇಳುವೆ. ಕೇಳುವಿರಾ ನೀವು ನಾನೊಂದು ಕಥೆಯ ಹೇಳುವೆ, ಮಗನಿಗೆ ತಾಯಿ ಶಾಪವ ಕೊಟ್ಟ ಕಥೆಯ ಹೇಳುವೆ, ಮಗನಿಗೆ ತಾಯಿ ಶಾಪವ ಕೊಟ್ಟ ಕಥೆಯ ಹೇಳುವೆ. ಸವಿತೃ ತನ್ನ ಹೆಂಡತಿಯ ಶಂಕಿಸಿದ, ಜಗದ ಆರಂಭಿಕ ಸತ್ಯ ನ್ಯಾಯದೊಡೆಯನು, ಧರ್ಮದ ಪ್ರಭು ಸ್ವಾಮಿ ಶ್ರೀ ಸೂರ್ಯದೇವನು, ಬ್ರಹ್ಮಾಂಡದೊಡೆಯನು ಕಶ್ಯಪನ ಕುವರನು, ಅನೇಕ ವರ್ಷಗಳು ಸುಖ ಸಂಸಾರವ ಮಾಡಿ ಸನ್ನಾದೇವಿ ಯಮವೈವಸ್ವತ ಯಮುನಿಯ ಹೆತ್ತಳು. ಕೇಳುವಿರಾ ನೀವು ನಾನೊಂದು ಕಥೆಯ ಹೇಳುವೆ, ಮಗನಿಗೆ ತಾಯಿ ಶಾಪವ ಕೊಟ್ಟ ಕಥೆಯ ಹೇಳುವೆ. ಸೂರ್ಯನ ಪ್ರಖರತೆ ಶಾಖತಾಳದ ಸಂಜ್ಞಾ, ತನ್ನ ಛಾಯೆಗೆ ಜೀವವನ್ನೇ ತುಂಬಿಸಿ,
ಛಾಯೆ ಸೂರ್ಯ ಕೇಳಿರೆ ತಾ ಹೇಳ್ವೆ ಎಂದಳು. ಯಮನು ಮಲತಾಯಿ ನಿಂದೆಯ ಸಹಿಸದೆ ಒದೆಯಲು ಛಾಯೆಯು ಯಮಗೆ ಶಾಪವಿತ್ತಳು. ಕಾಲಲ್ಲಿ ಹುಳು ಬೀಳಲೆಂದು ಶಪಿಸಿ ಬಿಟ್ಟಳು. ಕೇಳುವಿರಾ ನೀವು ನಾನೊಂದು ಕಥೆಯ ಹೇಳುವೆ, ಮಗನಿಗೆ ತಾಯಿ ಶಾಪವ ಕೊಟ್ಟ ಕಥೆಯ ಹೇಳುವೆ. ಯಮನ ಕಾಲದು ರಣದಿ ಊದಿಕೊಳ್ಳಲು ಸೂರ್ಯನು ಹುಂಜವ ಸೃಷ್ಟಿಸಿ ಕೊಟ್ಟನು. ರಾತ್ರಿ ಪೂರ್ಣ ಹುಳುವ ತಿಂದ ಮೇಲೆ ಕುಕ್ಕುಟ ರವಿಯಾಜ್ಞೆಯಂತೆ ಮುಂಜಾನೆ ಕೂಗಿತು. ಮಾವನ ಆಜ್ಞೆಗೆ ರವಿ ಕಿರಣವ ತುಂಡರಿಸಿಕೊಂಡು ವಿಷ್ಣುವಿಗೆ ಸುದರ್ಶನ ಚಕ್ರವಾಯಿತು. ಕೇಳುವಿರಾ ನೀವು ನಾನೊಂದು ಕಥೆಯ ಹೇಳುವೆ, ಮಗನಿಗೆ ತಾಯಿ ಶಾಪವ ಕೊಟ್ಟ ಕಥೆಯ ಹೇಳುವೆ. ಶಿವನಿಗೆ ಕಿರಣವು ತ್ರಿಶೂಲವಾಯಿತು, ಇಂದ್ರಗೆ ಕಿರಣವು ವಜ್ರಾಯುಧವಾಯಿತು. ಶಿವನಿಗೆ ಕಿರಣವು ತ್ರಿಶೂಲವಾಯಿತು, ಇಂದ್ರಗೆ ಕಿರಣವು ವಜ್ರಾಯುಧವಾಯಿತು. ಸತಿಪತಿ ಸೇರಿದರೂ ಲೋಕ ನಲಿ ನಲಿಯಿತು, ಜಗದಾರಂಭಕನ ಕೃಪೆಗೆ ಲೋಕ ಬೆಳಗಿತು. ಕೇಳುವಿರಾ ನೀವು ನಾನೊಂದು ಕಥೆಯ ಹೇಳುವೆ, ಮಗನಿಗೆ ತಾಯಿ ಶಾಪವ ಕೊಟ್ಟ ಕಥೆಯ ಹೇಳುವೆ. ಕೇಳುವಿರಾ ನೀವು ನಾನೊಂದು ಕಥೆಯ ಹೇಳುವೆ, ಮಗನಿಗೆ ತಾಯಿ ಶಾಪವ ಕೊಟ್ಟ ಕಥೆಯ ಹೇಳುವೆ. ಮಗನಿಗೆ ತಾಯಿ ಶಾಪವ ಕೊಟ್ಟ ಕಥೆಯ ಹೇಳುವೆ. ಮಗನಿಗೆ ತಾಯಿ ಶಾಪವ ಕೊಟ್ಟ ಕಥೆಯ ಹೇಳುವೆ. उदये ब्रह्मस्वरूपाय मध्याह्नेषु महेश्वरः अस्तमाने स्वयं विष्णुः त्रयीमूर्तिः देवाकरः जपाकुसुम संकाशं काश्यपेयं महाद्युतिं तमोघ्नं सर्वलोकानां प्रणतोऽस्मि दिवाकरम् प्रणतोऽस्मि दिवाकरम् प्रणतोऽस्मि दिवाकरम्।
ಅವತಾರವು ನೀನಂತೆ ದೇವನೇ, ನೀನೆ ಚಲನ ನೀನೆ ಚೇತನ ಸ್ವಾಮಿ ಆದಿತ್ಯನೇ, ನೀನೆ ಚಲನ ನೀನೆ ಚೇತನ ಸ್ವಾಮಿ ಆದಿತ್ಯನೇ, ಮುಕ್ಕೋಟಿ ಅವತಾರವು ನೀ ಸೂರ್ಯ ದೇವನೇ, ನೀನೆ ಚಲನ ನೀನೆ ಚೇತನ ಸ್ವಾಮಿ ಆದಿತ್ಯನೇ, ನೀನೆ ಚಲನ ನೀನೆ ಚೇತನ ಸ್ವಾಮಿ ಆದಿತ್ಯನೇ. ಮುಕ್ಕೋಟಿ ಅವತಾರಿ ಶ್ರೀರಾಮ ನೀನಂತೆ, ಶ್ರೀಲಕ್ಷ್ಮಿ ಸರಸ್ವತಿ ಶಕ್ತಿಯರು ನೀನಂತೆ, ಮುಕ್ಕೋಟಿ ಅವತಾರಿ ಶ್ರೀರಾಮ ನೀನಂತೆ, ಶ್ರೀಲಕ್ಷ್ಮಿ ಸರಸ್ವತಿ ಶಕ್ತಿಯರು ನೀನಂತೆ, ಮುಕ್ಕೋಟಿ ಅವತಾರಿ ಪರಶಿವನು ನೀನಂತೆ, ಮುಕ್ಕೋಟಿ ಅವತಾರಿ ಪರಶಿವನು ನೀನಂತೆ, ಮೂಲೋಕದಲ್ಲಿ ಉಳಿವು ನೀನೇ ಆದಿತ್ಯನೇ, ಮೂಲೋಕದಲ್ಲಿ ಉಳಿವು ನೀನೇ ಆದಿತ್ಯನೇ, ಮುಕ್ಕೋಟಿ ಅವತಾರವು ನೀ ಸೂರ್ಯ ದೇವನೇ, ನೀನೆ ಚಲನ ನೀನೆ ಚೇತನ ಸ್ವಾಮಿ ಆದಿತ್ಯನೇ, ನೀನೆ ಚಲನ ನೀನೆ ಚೇತನ ಸ್ವಾಮಿ ಆದಿತ್ಯನೇ. ಮುಕ್ಕೋಟಿ ಅವತಾರಿ ಆಂಜನೇಯ ನೀನಂತೆ, ಮುಕ್ಕೋಟಿ ಅವತಾರಿ ಗಣಪ ಕೃಷ್ಣ ನೀನಂತೆ, ಮುಕ್ಕೋಟಿ ಅವತಾರಿ ಆಂಜನೇಯ ನೀನಂತೆ, ಮುಕ್ಕೋಟಿ ಅವತಾರಿ ಗಣಪ ಕೃಷ್ಣ ನೀನಂತೆ, ನದಿ ನದ ಗಿರಿಝರಿಯು ನೀನಂತೆ ಸೂರ್ಯನೇ, ನದಿ ನದ ಗಿರಿಝರಿಯು ನೀನಂತೆ ಸೂರ್ಯನೇ, ಮುಕ್ಕೋಟಿ ಅವತಾರಿ ನಮಿಸುವೆ ಆದಿತ್ಯನೇ, ಮುಕ್ಕೋಟಿ ಅವತಾರಿ ನಮಿಸುವೆ ಆದಿತ್ಯನೇ, ಮುಕ್ಕೋಟಿ ಅವತಾರವು ನೀನಂತೆ ದೇವನೇ, ನೀನೆ ಚಲನ ನೀನೆ ಚೇತನ ಸ್ವಾಮಿ ಆದಿತ್ಯನೇ, ನೀನೆ ಚಲನ ನೀನೆ ಚೇತನ ಸ್ವಾಮಿ ಆದಿತ್ಯನೇ, ಮುಕ್ಕೋಟಿ ಅವತಾರವು ನೀ ಸೂರ್ಯ ದೇವನೇ, ನೀನೆ ಚಲನ ನೀನೆ ಚೇತನ ಸ್ವಾಮಿ ಆದಿತ್ಯನೇ, ನೀನೆ ಚಲನ ನೀನೆ ಚೇತನ ಸ್ವಾಮಿ ಆದಿತ್ಯನೇ. ಕೇಳುವಿರಾ ನೀವು ನಾನೊಂದು ಕಥೆಯ ಹೇಳುವೆ, ಮಗನಿಗೆ ತಾಯಿ ಶಾಪವ ಕೊಟ್ಟ ಕಥೆಯ ಹೇಳುವೆ. ಕೇಳುವಿರಾ ನೀವು ನಾನೊಂದು ಕಥೆಯ ಹೇಳುವೆ, ಮಗನಿಗೆ ತಾಯಿ ಶಾಪವ ಕೊಟ್ಟ ಕಥೆಯ ಹೇಳುವೆ, ಮಗನಿಗೆ ತಾಯಿ ಶಾಪವ ಕೊಟ್ಟ ಕಥೆಯ ಹೇಳುವೆ. ಸವಿತೃ ತನ್ನ ಹೆಂಡತಿಯ ಶಂಕಿಸಿದ, ಜಗದ ಆರಂಭಿಕ ಸತ್ಯ ನ್ಯಾಯದೊಡೆಯನು.
ಧರ್ಮದ ಪ್ರಭು ಸ್ವಾಮಿ ಶ್ರೀ ಸೂರ್ಯದೇವನು, ಬ್ರಹ್ಮಾಂಡದೊಡೆಯನು ಕಶ್ಯಪನ ಕುವರನು. ಅನೇಕ ವರ್ಷಗಳು ಸುಖ ಸಂಸಾರವ ಮಾಡಿ ಸನ್ನಾದೇವಿ ಯಮವೈವಸ್ವತ ಯಮುನಿಯ ಹೆತ್ತಳು. ಕೇಳುವಿರಾ ನೀವು ನಾನೊಂದು ಕಥೆಯ ಹೇಳುವೆ, ಮಗನಿಗೆ ತಾಯಿ ಶಾಪವ ಕೊಟ್ಟ ಕಥೆಯ ಹೇಳುವೆ. ಸೂರ್ಯನ ಪ್ರಖರತೆ ಶಾಖತಾಳದ ಸಂಜ್ಞಾ, ತನ್ನ ಛಾಯೆಗೆ ಜೀವವನ್ನೇ ತುಂಬಿಸಿ ಛಾಯೆ ಸೂರ್ಯ ಕೇಳಿರೆ ತಾ ಹೇಳ್ವೆ ಎಂದಳು. ಯಮನು ಮಲತಾಯಿ ನಿಂದೆಯ ಸಹಿಸದೆ ಒದೆಯಲು ಛಾಯೆಯು ಯಮಗೆ ಶಾಪವಿತ್ತಳು. ಕಾಲಲ್ಲಿ ಹುಳು ಬೀಳಲೆಂದು ಶಪಿಸಿ ಬಿಟ್ಟಳು. ಕೇಳುವಿರಾ ನೀವು ನಾನೊಂದು ಕಥೆಯ ಹೇಳುವೆ, ಮಗನಿಗೆ ತಾಯಿ ಶಾಪವ ಕೊಟ್ಟ ಕಥೆಯ ಹೇಳುವೆ. ಯಮನ ಕಾಲದು ರಣದಿ ಊದಿಕೊಳ್ಳಲು ಸೂರ್ಯನು ಹುಂಜವ ಸೃಷ್ಟಿಸಿ ಕೊಟ್ಟನು. ರಾತ್ರಿ ಪೂರ್ಣ ಹುಳುವ ತಿಂದ ಮೇಲೆ ಕುಕ್ಕುಟ ರವಿಯಾಜ್ಞೆಯಂತೆ ಮುಂಜಾನೆ ಕೂಗಿತು. ಮಾವನ ಆಜ್ಞೆಗೆ ರವಿ ಕಿರಣವ ತುಂಡರಿಸಿಕೊಂಡು ವಿಷ್ಣುವಿಗೆ ಸುದರ್ಶನ ಚಕ್ರವಾಯಿತು. ಕೇಳುವಿರಾ ನೀವು ನಾನೊಂದು ಕಥೆಯ ಹೇಳುವೆ, ಮಗನಿಗೆ ತಾಯಿ ಶಾಪವ ಕೊಟ್ಟ ಕಥೆಯ ಹೇಳುವೆ. ಶಿವನಿಗೆ ಕಿರಣವು ತ್ರಿಶೂಲವಾಯಿತು, ಇಂದ್ರಗೆ ಕಿರಣವು ವಜ್ರಾಯುಧವಾಯಿತು. ಶಿವನಿಗೆ ಕಿರಣವು ತ್ರಿಶೂಲವಾಯಿತು, ಇಂದ್ರಗೆ ಕಿರಣವು ವಜ್ರಾಯುಧವಾಯಿತು. ಸತಿಪತಿ ಸೇರಿದರೂ ಲೋಕ ನಲಿ ನಲಿಯಿತು, ಜಗದಾರಂಭಕನ ಕೃಪೆಗೆ ಲೋಕ ಬೆಳಗಿತು. ಕೇಳುವಿರಾ ನೀವು ನಾನೊಂದು ಕಥೆಯ ಹೇಳುವೆ, ಮಗನಿಗೆ ತಾಯಿ ಶಾಪವ ಕೊಟ್ಟ ಕಥೆಯ ಹೇಳುವೆ. ಕೇಳುವಿರಾ ನೀವು ನಾನೊಂದು ಕಥೆಯ ಹೇಳುವೆ, ಮಗನಿಗೆ ತಾಯಿ ಶಾಪವ ಕೊಟ್ಟ ಕಥೆಯ ಹೇಳುವೆ. ಮಗನಿಗೆ ತಾಯಿ ಶಾಪವ ಕೊಟ್ಟ ಕಥೆಯ ಹೇಳುವೆ. ಮಗನಿಗೆ ತಾಯಿ ಶಾಪವ ಕೊಟ್ಟ ಕಥೆಯ ಹೇಳುವೆ. उदये ब्रह्मस्वरूपाय मध्याह्नेषु महेश्वरः
दिवाकरः जपाकुसुम संकाशं काश्यपेयं महाद्युतिं तमोघ्नं सर्वलोकानां प्रणतोऽस्मि दिवाकरम् प्रणतोऽस्मि दिवाकरम् प्रणतोऽस्मि दिवाकरम्। ಚಲನ ನೀನೇ ಚೇತನ ಸ್ವಾಮಿ ಆದಿತ್ಯನೇ ನೀನೆ ಚಲನ ನೀನೇ ಚೇತನ ಸ್ವಾಮಿ ಆದಿತ್ಯನೇ ಮುಕ್ಕೋಟಿ ಅವತಾರವು ನೀ ಸೂರ್ಯ ದೇವನೇ ನೀನೆ ಚಲನ ನೀನೇ ಚೇತನ ಸ್ವಾಮಿ ಆದಿತ್ಯನೇ ನೀನೆ ಚಲನ ನೀನೇ ಚೇತನ ಸ್ವಾಮಿ ಆದಿತ್ಯನೇ ಶಿವನು ನೀನಂತೆ ಮುಕ್ಕೋಟಿ ಅವತಾರಿ ಪರಶಿವನು ನೀನಂತೆ ಮೂಲೋಕದಲ್ಲಿ ಉಳಿವು ನೀನೇ ಆದಿತ್ಯನೇ ಮೂಲೋಕದಲ್ಲಿ ಉಳಿವು ನೀನೇ ಆದಿತ್ಯನೇ ಮುಕ್ಕೋಟಿ ಅವತಾರವು ನೀ ಸೂರ್ಯ ದೇವನೇ ನೀನೆ ಚಲನ ನೀನೇ ಚೇತನ ಸ್ವಾಮಿ ಆದಿತ್ಯನೇ ನೀನೆ ಚಲನ ನೀನೇ ಚೇತನ ಸ್ವಾಮಿ ಆದಿತ್ಯನೇ ಮುಕ್ಕೋಟಿ ಅವತಾರಿ ಆಂಜನೇಯ ನೀನಂತೆ ಮುಕ್ಕೋಟಿ ಅವತಾರಿ ಗಣಪ ಕೃಷ್ಣ ನೀನಂತೆ ಮುಕ್ಕೋಟಿ ಅವತಾರಿ ಆಂಜನೇಯ ನೀನಂತೆ ಮುಕ್ಕೋಟಿ ಅವತಾರಿ ಗಣಪ ಕೃಷ್ಣ ನೀನಂತೆ ನದಿ ನದ ಗಿರಿ ಝರಿಯು ನೀನಂತೆ ಸೂರ್ಯನೇ ನದಿ ನದ ಗಿರಿ ಝರಿಯು ನೀನಂತೆ ಸೂರ್ಯನೇ ಮುಕ್ಕೋಟಿ ಅವತಾರಿ ನಮಿಸುವೆ ಆದಿತ್ಯನೇ ಮುಕ್ಕೋಟಿ ಅವತಾರಿ ನಮಿಸುವೆ ಆದಿತ್ಯನೇ ಮುಕ್ಕೋಟಿ ಅವತಾರವು ನೀನಂತೆ ದೇವನೇ ನೀನೆ ಚಲನ ನೀನೇ ಚೇತನ ಸ್ವಾಮಿ ಆದಿತ್ಯನೇ ನೀನೆ ಚಲನ ನೀನೇ ಚೇತನ ಸ್ವಾಮಿ ಆದಿತ್ಯನೇ ಮುಕ್ಕೋಟಿ ಅವತಾರವು ನೀ ಸೂರ್ಯ ದೇವನೇ ನೀನೆ ಚಲನ ನೀನೇ ಚೇತನ ಸ್ವಾಮಿ ಆದಿತ್ಯನೇ ನೀನೆ ಚಲನ ನೀನೇ ಚೇತನ ಸ್ವಾಮಿ ಆದಿತ್ಯನೇ
ನೀವು ನಾನೊಂದು ಕಥೆಯ ಹೇಳುವೆ ಮಗನಿಗೆ ತಾಯಿ ಶಾಪವ ಕೊಟ್ಟ ಕಥೆಯ ಹೇಳುವೆ ಕೇಳುವಿರಾ ನೀವು ನಾನೊಂದು ಕಥೆಯ ಹೇಳುವೆ ಮಗನಿಗೆ ತಾಯಿ ಶಾಪವ ಕೊಟ್ಟ ಕಥೆಯ ಹೇಳುವೆ ಮಗನಿಗೆ ತಾಯಿ ಶಾಪವ ಕೊಟ್ಟ ಕಥೆಯ ಹೇಳುವೆ ಸವಿತೃ ತನ್ನ ಹೆಂಡತಿಯ ಶಂಕಿಸಿದ ಜಗದ ಆರಂಭಿಕ ಸತ್ಯ ನ್ಯಾಯದೊಡೆಯನು ಧರ್ಮದ ಪ್ರಭು ಸ್ವಾಮಿ ಶ್ರೀ ಸೂರ್ಯದೇವನು ಬ್ರಹ್ಮಾಂಡದೊಡೆಯನು ಕಶ್ಯಪನ ಕುವರನು ಅನೇಕ ವರ್ಷಗಳು ಸುಖ ಸಂಸಾರವ ಮಾಡಿ ಸನ್ನಾದೇವಿಯ ವೈವಸ್ವತಯ ಮುನಿಯ ಹೆತ್ತಳು ಕೇಳುವಿರಾ ನೀವು ನಾನೊಂದು ಕಥೆಯ ಹೇಳುವೆ ಮಗನಿಗೆ ತಾಯಿ ಶಾಪವ ಕೊಟ್ಟ ಕಥೆಯ ಹೇಳುವೆ ಸೂರ್ಯನ ಪ್ರಖರತೆ ಶಾಖತಾಳದ ಸಂಜ್ಞಾ ತನ್ನ ಛಾಯೆಗೆ ಜೀವವನ್ನೇ ತುಂಬಿಸಿ ಛಾಯೆ ಸೂರ್ಯ ಕೇಳಿರೆ ತಾ ಹೇಳ್ವೆ ಎಂದಳು ಯಮನು ಮಲತಾಯಿ ನಿಂದೆಯ ಸಹಿಸದೆ ಒದೆಯಲು ಛಾಯೆಯು ಯಮಗೆ ಶಾಪವಿತ್ತಳು ಕಾಲಲ್ಲಿ ಹುಳು ಬೀಳಲೆಂದು ಶಪಿಸಿ ಬಿಟ್ಟಳು ಕೇಳುವಿರಾ ನೀವು ನಾನೊಂದು ಕಥೆಯ ಹೇಳುವೆ ಮಗನಿಗೆ ತಾಯಿ ಶಾಪವ ಕೊಟ್ಟ ಕಥೆಯ ಹೇಳುವೆ ಯಮನ ಕಾಲದು ರಣದಿ ಊದಿಕೊಳ್ಳಲು ಸೂರ್ಯನು ಹುಂಜವ ಸೃಷ್ಟಿಸಿ ಕೊಟ್ಟನು ರಾತ್ರಿ ಪೂರ್ಣ ಹುಳುವ ತಿಂದ ಮೇಲೆ ಕುಕ್ಕುಟ ರವಿಯಾಜ್ಞೆಯಂತೆ ಮುಂಜಾನೆ ಕೂಗಿತು ಮಾವನ ಆಜ್ಞೆಗೆ ರವಿ ಕಿರಣವ ತುಂಡರಿಸಿಕೊಂಡು ವಿಷ್ಣುವಿಗೆ ಸುದರ್ಶನ ಚಕ್ರವಾಯಿತು ಕೇಳುವಿರಾ ನೀವು ನಾನೊಂದು ಕಥೆಯ ಹೇಳುವೆ ಮಗನಿಗೆ ತಾಯಿ ಶಾಪವ ಕೊಟ್ಟ ಕಥೆಯ ಹೇಳುವೆ ಶಿವನಿಗೆ ಕಿರಣವು ತ್ರಿಶೂಲವಾಯಿತು ಇಂದ್ರಗೆ ಕಿರಣವು ವಜ್ರಾಯುಧವಾಯಿತು ಶಿವನಿಗೆ ಕಿರಣವು ತ್ರಿಶೂಲವಾಯಿತು ಇಂದ್ರಗೆ ಕಿರಣವು ವಜ್ರಾಯುಧವಾಯಿತು ಸತಿಪತಿ ಸೇರಿದರೂ ಲೋಕ ನಲಿ ನಲಿಯಿತು ಜಗದಾರಂಭಕನ ಕೃಪೆಗೆ ಲೋಕ ಬೆಳಗಿತು ಕೇಳುವಿರಾ ನೀವು ನಾನೊಂದು ಕಥೆಯ ಹೇಳುವೆ ಮಗನಿಗೆ ತಾಯಿ ಶಾಪವ ಕೊಟ್ಟ ಕಥೆಯ ಹೇಳುವೆ ಕೇಳುವಿರಾ ನೀವು
ನಾನೊಂದು ಕಥೆಯ ಹೇಳುವೆ, ಮಗನಿಗೆ ತಾಯಿ ಶಾಪವ ಕೊಟ್ಟ ಕಥೆಯ ಹೇಳುವೆ, ಮಗನಿಗೆ ತಾಯಿ ಶಾಪವ ಕೊಟ್ಟ ಕಥೆಯ ಹೇಳುವೆ, ಮಗನಿಗೆ ತಾಯಿ ಶಾಪವ ಕೊಟ್ಟ ಕಥೆಯ ಹೇಳುವೆ.